ಅಸ್ತಮಾ, ಅಲರ್ಜಿ ಇದ್ದವರಿಗೂ ಇದು ಲಾಭ ಕೊಡುತ್ತದೆ. ಫೋಲಿಕ್ ಆಸಿಡ್ ಹೊಂದಿರೋದ್ರಿಂದ ಗರ್ಭಿಣಿಯರಿಗೂ ಇದು ಒಳ್ಳೆಯದು. ಇದು ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಹೆಚ್ಚು ನೀರಿನಂಶ ಮತ್ತು ಸ್ವಲ್ಪ ಫೈಬರ್ ಹೊಂದಿರೋದ್ರಿಂದ ನಮ್ಮ ಕರುಳಿನ ಆರೋಗ್ಯ ಕಾಪಾಡಿ ನಮ್ಮ ರೆಗ್ಯುಲರ್ ಬವಲ್ ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ ನಿವಾರಿಸುತ್ತೆ. ಬ್ಲಡ್ ಪ್ಯೂರಿಫೈಯರ್ ಆಗಿ ಕೆಲಸ ಮಾಡುತ್ತೆ. ಇದರ ರಸ ಮುಖಕ್ಕೆ ಹಚ್ಚಿದ್ರೆ ಟೋನಿಂಗ್ ಕೆಲಸ ಕೂಡ ಮಾಡುತ್ತೆ. ಹಾಗಾದ್ರೆ ಇದನ್ನು ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಯಾವಾಗ ತಿನ್ಬಾರ್ದು, ಇದನ್ನು ಕೂಡ ನಾವೇನಂತಂದ್ರೆ ತಿಳಿದುಕೊಳ್ಬೇಕು. ಕಲ್ಲಂಗಡಿ ಹಣ್ಣು 100ರಿಂದ 300 ಗ್ರಾಂ ವರೆಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಾವು ಅದನ್ನು ತಿನ್ನಬಹುದು. ಆದರೆ ಊಟ ಆದ ತಕ್ಷಣ ಅದನ್ನು ನಾವು ಸೇವಿಸಬಾರ್ದು. ರಾತ್ರಿ ಕೂಡ ತಿನ್ನಬಾರ್ದು. ಯಾಕೆಂದ್ರೆ ರಾತ್ರಿ ಈ ಹಣ್ಣು ತಿಂದ್ರೆ ಪದೇ ಪದೇ ಮೂತ್ರ ಬಂದಾಗ ನಿದ್ರೆ ಸರಿಯಾಗಿ ಆಗಲ್ಲ. ಅದು ಅಲ್ಲದೆ ಇದು ಶೀತ ಗುಣ ಹೊಂದಿರೋದ್ರಿಂದ ರಾತ್ರಿ ತಿಂದ್ರೆ